ಬಿಜಾಪುರದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ರವರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಮಾನ್ಯರೇ, ಬಸನಗೌಡರ ತಂದೆಯಾದಂಥ ರಾಮನಗೌಡ ಪಾಟೀಲ್ ಅವರ ಅಪ್ಪನ ಕಾಲದಲ್ಲಿ ಸ್ವಲ್ಪ ಭಾರತವನ್ನು ತಿರುಗಾಡ್ಕೊಂಡು ಬರೋಣ ನೀವು ಕಲ್ತು. ಮಾನ್ಯರೇ, ಇವಾಗ ನೀವು ಲೈವ್ ಆಗಿ ನೋಡುವ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ದಿಲ್ಲಿಯಲ್ಲಿರುವಂಥ ಗೇಟ್ ಆಫ್ ಇಂಡಿಯಾ ಅದರ ಮೇಲೆ ಒಂದು ಭಾರತ ದೇಶದ ವೀರ ಮರಣರ ಒಂದು ಹೆಸರುಗಳನ್ನು ನೋಂದಾಯಿಸಿರುತ್ತಾರೆ ಆ ಗೇಟ್ ಆಫ್ ಇಂಡಿಯಾದ ಮೇಲೆ. ಅದರಲ್ಲಿ ಟೋಟಲ್ ಆಗಿ 95,300 ಜನರ ಹೆಸರನ್ನು ಅದರಲ್ಲಿ ಬರೆದಿರುತ್ತಾರೆ. ಅದರಲ್ಲಿ ಮುಸಲ್ಮಾನರ ಸಂಖ್ಯೆ 61,395. ಎರಡನೇದಾಗಿ ಸಿಖ್ ಜನಾಂಗದ ಸಂಖ್ಯೆ 8,050. ಹಿಂದುಳಿದ ಜನಾಂಗದ ಸಂಖ್ಯೆ 14,480. ದಲಿತ ಸಮುದಾಯದ ಸಂಖ್ಯೆ 10,777. ಲಿಂಗಾಯತ ಸಮುದಾಯದ ಜನಸಂಖ್ಯೆ ಬರೀ 598. ಅದೇ ಸಮುದಾಯದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿರುತ್ತಾರೆ. ಮೂರನೇದಾಗಿ ಅದೇ ತರ ಸಿಂಧಿ ಸಮುದಾಯ 9, ಗುಜರಾತಿ ಸಮುದಾಯ ಬರೀ 6, ಮರಾಠಿ ಸಮುದಾಯ 6. ಇದರಲ್ಲಿ ಈ ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದರ ಒಂದು 61,395 ಜನಸಂಖ್ಯೆಯ ಒಂದು ಮುಸಲ್ಮಾನರ ಬಲ ನೋಡಬೇಕಾಗಿ ಕೋರಿಕೆ. ಎರಡನೇದಾಗಿ ನಮ್ಮ ಭಾರತ ದೇಶವನ್ನು 331 ವರ್ಷಗಳ ಕಾಲ ಮೊಘಲ್ ರಾಜರು ಆಳ್ವಿಕೆ ಮಾಡಿರುತ್ತಾರೆ. ಈ ಆಳ್ವಿಕೆಯಲ್ಲಿ ಬಾಬರ್ ರಾಜನಿಂದ ಹಿಡಿದು ಬಹದ್ದೂರ್ ಶಾ ಜಫರ್ ಅವರಿಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಪರಂಪರೆಯನ್ನು ಎತ್ತಿಡಿರುತ್ತಾರೆ. ಈ ಉಚ್ಚಾಟಿತ ಶಾಸಕನಂಗೆ ಹೇಳಿಕೆ ಕೊಡುವುದಾಗಲಿ, ಈ ಬಿಜೆಪಿ ಕೆಲವು ಕೋಮವಾದಿ ರಾಜಕಾರಣಿಯವರ ಹೇಳಿಕೆ ಮೇರೆಗೆ ಈ ಮುಸಲ್ಮಾನ್ ರಾಜರು 331 ವರ್ಷಗಳ ಕಾಲ ಇವರ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಬಿಟ್ಟು ಬೇರೆ ಸಮುದಾಯನೇ ಇರ್ತಿದ್ದಿಲ್ಲ. ಬಟ್ ನಮ್ಮ ಭಾರತ ದೇಶದಲ್ಲಿ ಮೊಘಲ್ ರಾಜರು ನಮ್ಮ ಭಾರತ ದೇಶದ ಪರಂಪರೆ ಏಕತೆಯನ್ನು ಎತ್ತಿ ಹಿಡಿದಿರುತ್ತಾರೆ. ಇದನ್ನು ಈ ಯತ್ನಾಳ್ಗೆ ಅರಿವಾಗಬೇಕು. ಅದೇ ತರ ಬ್ರಿಟಿಷ್ ಸರ್ಕಾರದ ಒಂದು ಅವಧಿಯಲ್ಲಿ 1931ರಲ್ಲಿ ಬ್ರಿಟಿಷ್ ಸರ್ಕಾರದ ಒಂದು ಅವಧಿಯಲ್ಲಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಇವರು ಮೂವರು ಕೂಡಿ ಬ್ರಿಟಿಷ್ ಜೈಲಿನಲ್ಲಿ ಒಂದು ಬಾಂಬ್ ಇಡುವ ಒಂದು ಪ್ರಕರಣದಲ್ಲಿ ಇವರನ್ನು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿರುತ್ತಾರೆ. ಆ ಸಂದರ್ಭದಲ್ಲಿ ಆಗ ಹೈದರ್ ಅವರು ನ್ಯಾಯಾಧೀಶರಾಗಿರುತ್ತಾರೆ. ಇವರೊಬ್ಬ ಮುಸಲ್ಮಾನರು. ಆದರೆ ಬ್ರಿಟಿಷ್ ಸರ್ಕಾರದ ಒಂದು ಗವರ್ನರ್ ಆಗಿರತಂತ ಲಾರ್ಡ್ ವಿಲ್ಲಿಂಗ್ಟನ್ ರವರು ಆಗ ಹೈದರ್ ಅವರನ್ನು ಆದೇಶಿಸುತ್ತಾರೆ, ಭಗತ್ ಸಿಂಗ್ ಹಾಗೂ ಸುಖದೇವ್ ರಾಜ್ಗುರು ಅವರನ್ನು ಮರಣದಂಡನೆ ವಿಧಿಸಬೇಕೆಂದು ಕೋರಿರುತ್ತಾರೆ. ಇದಕ್ಕೆ ಒಪ್ಪದೇ ಇದ್ದಾಗ ನಮ್ಮ ಆಗ ಹೈದರ್ ಅವರು ಒಂದು ಹೇಳಿಕೆ ಕೊಟ್ಟಿರುತ್ತಾರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ. ನಾನು ಒಬ್ಬ ನ್ಯಾಯಾಧೀಶನಿದ್ದೇನೆ, ನಾನು ಕಟಕನಿಲ್ಲ, ನಾನು ಇವರಿಗೆ ಮರಣದಂಡನೆ ಕೊಡುವಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಒಂದು ವೃತ್ತಿಗೆ ರಾಜೀನಾಮೆ ಕೊಟ್ಟಿರುತ್ತಾರೆ. ಹೊರತು ಅವರಿಗೆ ಮರಣದಂಡನೆಯ ಒಂದು ಶಿಕ್ಷೆಯನ್ನು ವಿಧಿಸುವುದಿಲ್ಲ. ಇದು ಆ ಮುಟ್ಟಾಳ ಯತ್ನಾಳ ಅರ್ಥ ಮಾಡ್ಕೋಬೇಕು. ಮತ್ತು ಅದೇ ತರ 1965ರಲ್ಲಿ ನಮ್ಮ ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965ರಲ್ಲಿ ನಮ್ಮ ಭಾರತ ದೇಶವು ಪಾಕಿಸ್ತಾನ ದೇಶದೊಡನೆ ಯುದ್ಧ ಮಾಡಿ ನಮ್ಮ ಭಾರತ ದೇಶವನ್ನು ನಷ್ಟದಲ್ಲಿರುವಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಆಗಿನ ಹೈದರಾಬಾದಿನ ನಿಜಾಮರಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಅವರು
ಹೈದರಾಬಾದಿನ ಬೇಗಂಪೇಟ್ ವಿಮಾನ ನಿಲ್ದಾಣಕ್ಕೆ ಕರೆಸಿ 5 ಟನ್ ಬಂಗಾರವನ್ನು ನಮ್ಮ ಭಾರತ ದೇಶದ ಅಭಿವೃದ್ಧಿಗೋಸ್ಕರ ದಾನವನ್ನು ಮಾಡಿರ್ತಾರೆ. ಇದನ್ನು ಕೂಡ ಈ ಮುಟ್ಟಾಳ ಯತ್ನಾಳ್ಗೆ ಅರಿವಾಗಬೇಕು. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಭಾರತ ದೇಶದ ಸಂವಿಧಾನ ಇಂಥ ಒಬ್ಬ ಕೋಮವಾದಿಗೆ ಶಾಸಕರಾಗಿ ಮಾಡುವಂತ ಒಂದು ವಿಧಾನ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಕೊಟ್ಟಿರುತ್ತದೆ. ಅದೇ ಸಂವಿಧಾನದ ಅಡಿಯಲ್ಲಿ ಈತ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ವಿಧಾನಸಭೆ ಶಾಸಕನಾಗಿರುತ್ತಾನೆ. ಶಾಸಕನಾಗಿ ಶಾಸಕನಾದ ನಂತರ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದ ಹಾಗೂ ಪರಂಪರೆಯಿಂದ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುತ್ತೇನೆಂದು ಪ್ರಮಾಣ ಮಾಡಿ ಆ ಪ್ರಮಾಣದ ವಿರುದ್ಧ ಈಗ ಹೇಳಿಕೆಗಳನ್ನು ಕೊಡ್ತಾ ಇರುವುದನ್ನು ಖಂಡಿಸಿದಿ ನಾನು ನಮ್ಮ ವಿಧಾನಸಭೆ ಸ್ಪೀಕರ್ ಆದಂತ UT ಖಾದರ್ ಅವರನ್ನು ಆಗ್ರಹಿಸುತ್ತೇನೆ. ತಮ್ಮ ಒಂದು ಅಧಿಕಾರದ ಒಂದು ಇದು ಬಳಕೆ ಮಾಡಿಕೊಂಡು ಇಂಥ ಒಬ್ಬ ಕೋಮವಾದಿ ಶಾಸಕನನ್ನು ವಜಾಗೊಳಿಸಬೇಕಾಗಿ ಕೋರಿಕೆ. ಮತ್ತು ನಾನು ಇಷ್ಟಕ್ಕೆ ಬಿಡುವುದಿಲ್ಲ. ಇದು ಈ ಪ್ರಕರಣವನ್ನು ಹೈಕೋರ್ಟಿನಲ್ಲಿ PIL ಹಾಕಿ ಇವನ ವಿರುದ್ಧ ನಾನು ಕಾನೂನು ಹೋರಾಟ ಮಾಡುತ್ತೇನೆ.